ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ದ ಸೈಕಾಲಜಿ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಅಂಡ್ ನಜರ್. ಎಷ್ಟೋ ಸತಿ ನನ್ನ ಹತ್ರ ಎಷ್ಟೋ ಕ್ಲೈಂಟ್ಸ್ ಬಂದಾಗ ಏನ್ ಹೇಳ್ತಾರಂದ್ರೆ, ಮೇಡಮ್ ನಾನು ನನ್ನ ಗಂಡ ತುಂಬಾ ಚೆನ್ನಾಗಿದ್ವಿ, ಇದಕ್ಕಿದ್ದ ಹಾಗೆ ನಿಮ್ಮಿಬ್ರು ಮಧ್ಯೆ ಡಿಫ್ರೆನ್ಸಸ್ ಆಗ್ಬಿಟ್ಟಿದೆ, ಯಾರೋ ಮಾಟ ಮಂತ್ರ ಮಾಡ್ಸಿರ್ಬೇಕು, ಅಥವಾ ನನ್ನ ಕೆಲಸ ಕಳ್ಕೊಂಡ್ಬಿಟ್ಟೆ ಮೇಡಮ್, ಯಾರೋ ನನ್ಗೆ ಆಗ್ದಿರೋ ನೆಂಟರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಇಲ್ಲ ದೃಷ್ಟಿ ಆಗ್ಬಿಡ್ತು, ಹೊಸ ಮನೆ ಕಟ್ವಿ, ಹೊಸ ಗಾಡಿ ತಗೊಂಡ್ವಿ, ತಕ್ಷಣನೇ ಆಕ್ಸಿಡೆಂಟ್ ಆಗ್ಬಿಡ್ತು, ಖಂಡಿತವಾಗ್ಲೂ ಮೇಡಮ್ ನಾನು ಬರ್ಕೊಡ್ತೀರಿ, ನಂಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಆದ್ರೆ ಇದು ಈ ಮಾಟ ಮಂತ್ರ ಆಗಿರಬಹುದು, ದೃಷ್ಟಿ ಆಗಿರಬಹುದು, ಇದು ಒಂದು ಕಲ್ಚರಲ್, ಕಾಗ್ನೇಟಿವ್, ಎಮೋಷನ್ಸ್ ಗಳ ಬ್ಲೆಂಡ್ ಅಂತ ಹೇಳ್ಬೋದು. ಇವತ್ತು ನಾವ್ ಇದರ ಸೈಕಾಲಜಿಕಲ್ ಆಸ್ಪೆಕ್ಟ್ ಅನ್ನ ತಿಳ್ಕೊತಾ ಹೋಗೋಣ. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಪ್ಲೆಸಿಬೋ ನೋಸಿಬೋ ಎಫೆಕ್ಟ್ ಅಂತ ಇದೆ. ಅಂತ ಹೇಳಿದ್ರೆ, ಈಗ ಅಬ್ಬಾ ನಾನು ನಿಜವಾಗ್ಲೂ ನನ್ನ ಜೀವನದಲ್ಲಿ ಬ್ಲೆಸ್ಡ್ ಚೈಲ್ಡ್, ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೇದೇ ಆಗ್ತಾ ಇದೆ, ನನಗೆ ಪಾರ್ಕಿಂಗ್ ಸ್ಪೇಸ್ ಈಸಿಯಾಗಿ ಸಿಗುತ್ತೆ, ನನಗೆ ಕೆಲಸ ಈಸಿಯಾಗಿ ಸಿಗುತ್ತೆ, ನನ್ನ ಮಾರ್ಕ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ, ನನಗೆ ಒಳ್ಳೆ ಸಂಬಂಧ ಇದೆ, ಹೀಗೆ ನೀವು ಬ್ಲೆಸ್ಡ್ ಆಗಿರೋ ತರ ಮಾತಾಡ್ತಾ ಇದ್ರೆ ನಿಮ್ಮ ಜೀವನ ಅದೇ ರೀತಿ ಹೋಗುತ್ತೆ. ಅದೇ ನನಗೆ ಯಾರೋ ಶಾಪ ಹಾಕ್ಬಿಟ್ಟಿದ್ದಾರೆ, ನನಗೆ ಏನೋ ಒಂದು ಕಷ್ಟ ಬರ್ತಾನೆ ಇದೆ, ಅಥವಾ ನನ್ಗೆಲ್ಲ ಲೈಫಲ್ಲಿ ಕೆಟ್ಟದೇ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಗೇ ಆಗ್ತಾ ಹೋಗುತ್ತೆ. ಹಾಗಂತ ಈ ಬ್ಲ್ಯಾಕ್ ಮ್ಯಾಜಿಕ್ ಸುಳ್ಳ? ಖಂಡಿತವಾಗ್ಲೂ ಹೌದು, ನಿಜ. ಅಥವಾ ಈ ದೃಷ್ಟಿ ಅನ್ನೋದು ಸುಳ್ಳ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೃಷ್ಟಿ ಆಗಿರ್ಬೋದು, ಅಥವಾ ಈ ಯಾವುದೇ ತರ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅದಕ್ಕೆ ಒಂದು 10% ಇಂದ 15% ಎಫೆಕ್ಟ್ ಇದೆ, ಖಂಡಿತವಾಗ್ಲೂ ಸುಳ್ಳಲ್ಲ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಅಷ್ಟೊಂದು ಪವರ್ ಇದ್ದಿದ್ರೆ ಮೊನ್ನೆ ಪಾಕಿಸ್ತಾನ್ ಯುದ್ಧ ಆಯ್ತಲ್ವಾ, ಯುದ್ಧ ಮಾಡೋ ಬದಲು ನಾವ್ ಇದನ್ನೇ ಮಾಡ್ಬೋದಿತ್ತು ಅಲ್ವಾ. ಖಂಡಿತವಾಗ್ಲೂ ಇದಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ. ನೋಡಿ, ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಪಾಸಿಟಿವ್ ಎನರ್ಜಿಯನ್ನ ಕಳಿಸ್ತಾ ಇರ್ತೀನಿ. ನಂಗೆ ನೀವ್ ಯಾರು ಅಂತ ಗೊತ್ತಿರಲ್ಲ, ಆದ್ರೆ ನನ್ನ ಥಾಟ್ ಏನಾಗಿರುತ್ತೆ, ಈ ವಿಡಿಯೋ ಯಾರೇ ನೋಡಿದ್ರು ಕೂಡ ಒಂದು ಸಣ್ಣ ಥಾಟ್, ಅವ್ರಿಗೆ ಯಾವುದೇ ರೀತಿಯ ಕಷ್ಟ ಇದ್ರು ಕೂಡ ಅದು ಹೀಲ್ ಆಗ್ಲಪ್ಪ ಅಂತ ಹೇಳಿ ನನಗೆ ಒಲ್ದು ಬಂದಿರ್ತಕ್ಕಂತಹ ತಾಯಿ ಆಗಿರ್ಬೋದು, ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ ಆ ವಿಡಿಯೋವನ್ನ ಮಾಡ್ತಾ ಇರ್ತೀನಿ. ಆದ್ರೆ ಎಷ್ಟೋ ಜನಕ್ಕೆ ಅದರಿಂದ ಹೆಲ್ಪ್ ಆಗಿರುತ್ತೆ. ಅದೇ ಕೆಲವು ಸತಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಒಬ್ರು ವಿಡಿಯೋ ಹಾಕಿರ್ತಾರೆ, ಅದನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರ್ತೀವಿ. ಛೇ, ನಾನ್ ಕಾರ್ ತಗೊಳಕ್ ಆಗ್ಲಿಲ್ವಲ್ಲ, ದ ಲ್ಯಾಕ್ ಡಿಸೈರ್ ಆಫ್ ಲ್ಯಾಕ್ ಅಂತ ಏನಿರುತ್ತೆ, ಯಾವುದೋ ಒಂದು ಅನ್ಫುಲ್ಫಿಲ್ಡ್ ಡಿಸೈರ್ ಇರುತ್ತೆ, ಅದು ಅವರಲ್ಲಿ ಇರ್ತಕ್ಕಂತಹ ಯಾವುದೋ ಒಬ್ಬರಿಗೆ ಮದ್ವೆ ಆಗಿರಲ್ಲ, ಅಥವಾ ಅವ್ರಿಗೊಂದು ಟಫ್ ಮ್ಯಾರೇಜ್ ಇರುತ್ತೆ, ಒಂದು ಕೆಲಸ ಸಿಕ್ಕಿರಲ್ಲ, ಇನ್ನೊಬ್ರು ವಿದೇಶ ಪ್ರಯಾಣ ಮಾಡ್ತಾ ಇರ್ತಾರೆ. ಇದೆಲ್ಲವನ್ನ ನೋಡ್ತಾ ಇರ್ಬೇಕಾದ್ರೆ ಆ ಲ್ಯಾಕ್ ಆಫ್ ಡಿಸೈರ್ ಏನಿರುತ್ತೆ ಅದು ಸಟಲ್ ಆಗಿ ಆ ಎನರ್ಜಿಯನ್ನು ಹೊಡೆಯುತ್ತೆ. ಆದ್ರೆ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಆ ಎನರ್ಜಿಯನ್ನು ಅಕ್ಸೆಪ್ಟ್ ಮಾಡೋ ತನಕ ಅದು ನಿಮ್ಗೆ ಏನನ್ನೂ ಕೂಡ ಅಫೆಕ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ, ಯಾವಾಗ್ಲೂ ಈಗ ಎಕ್ಸಾಂಪಲ್, ನಾನು ಒಂದು ಗಿಫ್ಟ್ ಕಳಿಸ್ತೀನಿ ಅಂತ ಇಟ್ಕೊಳ್ಳೋಣ, ನಿಮ್ಗೆ ಆ ಗಿಫ್ಟ್ ಇಷ್ಟ ಆದ್ರೆ ನೀವು ತಗೋತೀರಾ, ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀರಾ. ನನಗೆ ಬೇಡಪ್ಪ ಅಂತ ಹೇಳಿದ್ರೆ ಯಾರಿಗೆ ಹೋಗುತ್ತೆ ಆ ಗಿಫ್ಟು? ಯಾರು ಕಳ್ಸಿರ್ತಾರೋ ಅವರಿಗೆ ವಾಪಸ್ ಹೋಗುತ್ತೆ ಅಲ್ವಾ. ಹಾಗಾಗಿ ಯಾರಾದ್ರೂ ನಿಮ್ಗೆ ಒಂದು ಕೆಟ್ಟ ಎನರ್ಜಿಯನ್ನ ಕಳಿಸ್ತಿದ್ದಾರೆ, ಹೌದು ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದಾರಪ್ಪ ಅಂತ, ನಿಮ್ ಸಾಮಾನ್ಯವಾಗಿ ನೋಡಿ, ಯಾರಾದ್ರೂ ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಬುಡೆ ಇಟ್ಬಿಡೋದು, ರಕ್ತ ಇಟ್ಬಿಡೋದು, ನಿಂಬೆಹಣ್ಣುಗಳು ಇಟ್ಬಿಡೋದು, ಅಥವಾ ಮನೆ ಮುಂದೆ ಮಾಂಸದ ಮುದ್ದೆಗಳನ್ನ ಹಾಕೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆ ತರ ಒಂದು ಕ್ರಿಯೆಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ತಕ್ಷಣ ನಮಗ್ ನೋಡಿದಾಗ ಏನಾಗತ್ತೆ, ಅದಕ್ಕೆ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್ ಒಳಗಾಗ್ತೀವಿ, ಭಯಕ್ಕೆ ಒಳಗಾಗ್ತೀವಿ, ಆತಂಕಕ್ಕೆ ಒಳಗಾಗ್ತೀವಿ, ಅಸಹಾಯಕತೆಗೆ ಒಳಗಾಗ್ತೀವಿ. ಯಾಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಗ ನಮ್ಮ ಎನರ್ಜಿ ಫೀಲ್ಡ್ ಏನಾಗ್ತಾ ಹೋಗುತ್ತೆ, ಲೋ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ವೈಬ್ರೇಷನ್ ಲೋ ಆಗ್ತಾ ಹೋಗುತ್ತೆ, ಆಗ ನಾವು ರಿಸೆಪ್ಟಿವ್ ಆಗ್ತಾ ಹೋಗ್ತೀವಿ. ಹಾಗಂತ ಈಗ ಒಂದು ಕಡೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ ಅಂತ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ. ನೀವು ಡ್ರೆಸ್ ಮಾಡಿದಷ್ಟು ನಿಮ್ಮ ಲಕ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಡ್ರೆಸ್ ಮಾಡ್ಕೊಂಡ್ರೆ ದೃಷ್ಟಿ ಆಗುತ್ತೆ, ನಾನು ಎಲ್ಲೂ ಫೋಟೋ ಹಾಕಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ನನ್ನ ಖುಷಿನ ಹಂಚ್ಕೊಳ್ಳಿಕ್ಕೆ ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾನು ಫೋಟೋ ಹಾಕ್ತೀನಿ, ಆದ್ರೆ ಇದು ದೃಷ್ಟಿಯಾಗಿ ಕನ್ವರ್ಟ್ ಆಗ್ತಾ ಇದೆಯಾ, ನಜರ್ ಆಗಿ ಆಗ್ತಿದ್ಯಾ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದ್ ಕಡೆ ಸಣ್ಣ ಭಯ ಇದೆಯಲ್ವಾ, ಆ ಎನರ್ಜಿ, ನಿಮ್ಮ ಎನರ್ಜಿಯನ್ನ ಲೀಕ್ ಮಾಡಿ ಅಂತಹ ಒಂದು ಎನರ್ಜಿಯನ್ನ ವೆಲ್ಕಮ್ ಮಾಡ್ತಾ ಹೋಗ್ತಾ ಇದ್ದೀರಾ. ಹಾಗಾಗಿ ಈ ತಪ್ಪನ್ನ ಮಾಡ್ತಾ ಹೋಗ್ಬೇಡಿ. ಸಣ್ಣ ಸಣ್ಣ ಪ್ರೊಟೆಕ್ಷನ್ ಅನ್ನ ನಿಮ್ಗೆ ಇಟ್ಕೊಳ್ಳೋದಾಗಿರ್ಬೋದು, ಬ್ಲಾಕ್ ಟರ್ಮಲೈನ್ ಇಟ್ಕೊಳ್ಳೋದಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಬ್ಲಾಕ್ ಟರ್ಮಲೈನ್ ಹಾಕೋದಾಗಿರ್ಬೋದು. ಏನೂ ಬೇಡ, ನನ್ಗೆ ಅಷ್ಟೆಲ್ಲ ಎಕ್ಸ್ಪೆನ್ಸಿವ್, ನನ್ಗೆ ಏನೂ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಆ ಆಲಮ್ ಸಿಗತ್ತಲ್ಲ, ಆಲಮ್ನಿಗೆ ಉಪ್ಪು ಹಾಕಿ ಮತ್ತೆ ಲವಂಗ ಹಾಕಿ ನಿಮ್ಮ ಮನೆಯ 4 ಡೈರೆಕ್ಷನ್ ಅಲ್ಲಿ ಇಟ್ರು ಕೂಡ ಯಾವುದೇ ತರದ ನೆಗೆಟಿವ್ ಎನರ್ಜಿಯನ್ನ ಇದ್ರು ಕೂಡ ಅದು ಹೀರೋ ಅಂತ ಶಕ್ತಿ ಇರುತ್ತೆ.
ಮತ್ತೆ ಡೈಲಿ ಉಪ್ಪಲ್ಲಿ ನೀರಲ್ಲಿ ಸ್ನಾನ ಮಾಡೋದನ್ನ ಕಲ್ತ್ಕೊಳ್ಳಿ. ಮತ್ತೆ ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಗೆ ಯಾವ ಧರ್ಮವನ್ನ ಸಾರ್ಲಿಕ್ಕೆ ಹೇಳ್ತಾ ಇಲ್ಲ. ನನ್ನ ಫೇವ್ರೆಟ್ ಏನಪ್ಪಾ ಅಂತ ಹೇಳಿದ್ರೆ, ನಂಗೆ ಯಾವಾಗ ಕೂಡ ಎನರ್ಜಿ ಡ್ರೈನ್ ಆಗ್ತಾ ಇದೆ ಅಂತ ಅನ್ಸ್ದಾಗ ತಕ್ಷಣ ನಾನು ಕಾಳಭೈರವಾಷ್ಟಕಂ ಆಗಿರ್ಬೋದು, ಹನುಮಾನ್ ಚಾಲೀಸ್ ಆಗಿರಬಹುದು, ಅಥವಾ ರಾಮರಕ್ಷ ಕವಚವನ್ನ ಹೇಳ್ಕೊತಾ ಹೋಗ್ತೀನಿ. ಖಂಡಿತವಾಗ್ಲೂ ಇದು ಒಂದು ಎನರ್ಜಿ ಬ್ಯಾರಿಯರ್ ಆಗೇ ಇರ್ಬೋದು. ಎಷ್ಟೋ ಸತಿ ನೋಡಿ, ನಮ್ಗೆ ಯಾರೇ ಆಗಿರ್ಬೋದು, ಕೆಲವು ಸತಿ ಬೇಜಾರಾಗಿದ್ದಾಗ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ, ಖುಷಿಯಾಗಿದ್ದಾಗ್ಲೂ ನೋಡ್ತಾ ಇರ್ತಾರೆ. ಎಲ್ಲೋ ಸಬ್ ಕಾನ್ಶಿಯಸ್ಲಿ ನನ್ನ ಎನರ್ಜಿ ಕೂಡ ಡ್ರೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನನಗೆ ಯಾವಾಗ ನನ್ಗೆ ಎನರ್ಜಿ ಲೋ ಅನ್ಸುತ್ತೆ, ನನ್ನ ಫೇವ್ರೆಟ್ ಅಂತ ಹೇಳಿದ್ರೆ ಹನುಮಾನ್ ಚಾಲೀಸನ ಹೇಳ್ಕೊತಾ ಹೋಗ್ತೀನಿ. ನಾನು ಒಂದ್ 5 ಸತಿ ಹನುಮಾನ್ ಚಾಲೀಸ ಹೇಳಿದ ತಕ್ಷಣ ನನಗೆ ಎನರ್ಜಿ ಫುಲ್ ಅನ್ಸ್ಬಿಡುತ್ತೆ. ಸಣ್ಣ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಯಾರಾದ್ರೂ ನೀವು ಹೇಟ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಸುಮ್ನೆ ಒಂದ್ 5 ನಿಮಿಷ, ಯಾರಿಗೋ ನಿಮ್ಗೆ ಅವ್ರು ಕಂಡ್ರೇ ಆಗಲ್ಲ, ಅವ್ರ ಬಗ್ಗೆ ಒಂದ್ 5 ನಿಮಿಷ ಯೋಚನೆ ಮಾಡಿ, ಎಷ್ಟು ಬೇಗ ನಿಮ್ಮ ಎನರ್ಜಿ ಡ್ರೈನ್ ಆಯ್ತು ಅಲ್ವಾ? ಅದೇ ಭಗವಂತನ ಯೋಚನೆ ಮಾಡಿ, ಹೈ ವೈಬ್ರೇಷನಲ್ ಥಾಟ್ಸ್, ಯಾವಾಗ್ಲೂ ಭಗವಂತನ ಯೋಚನೆ ಮಾಡ್ತಾ ಇದ್ರೆ ಆ ಭಗವಂತನ ಒಂದು ತೃಣ ಮಾತ್ರ ಅಷ್ಟಾದ್ರೂ ಅಂಶ ನೀವ್ ಆಗ್ತಾ ಹೋಗ್ತೀರಾ. ಹಾಗಾಗಿ ಭಗವಂತನ ಯೋಚನೆ ಯಾವಾಗ್ಲೂ ಮಾಡ್ತಾ ಇರಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಾನು ಯಾವಾಗ್ಲೂ ಭಗವಂತನ ರಕ್ಷಣೆಯಲ್ಲಿ ಇದ್ದೀನಿ ಅಂತ. ನೀವು ಯಾವಾಗ್ಲೂ ಅಷ್ಟೇ, ಯಾವಾಗ ನಿಮಗೆ ಭಗವಂತನ ಮೊರೆ ಹೋಗ್ತೀರಾ, ಒಂದು ಹೋಪ್ ಇರುತ್ತೆ, ನೀವು ಒಬ್ಬರೇ ಅಲ್ಲ. ಈ ಕೆಲವು ಸತಿ ಅನ್ಕೋತೀವಿ, ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹುಷಾರ್ ತಪ್ಪಿಟ್ಬಿಟ್ರು, ಅಥವಾ ಇದ್ದಕ್ಕಿದ್ದ ಹಾಗೆ ನನ್ನ ಹತ್ರ ಎಲ್ಲ ಸಂಪತ್ತಿತ್ತು, ಇದ್ದಕ್ಕಿದ್ದಾಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ, ನೋಡಿ, ಮೆಟಾಫಿಸಿಕ್ಸ್ ಅಲ್ಲಿ ಇದನ್ನ ಹೇಳ್ತಾರೆ, ನಿಮಗೆ ಯಾವ್ದಾದ್ರೂ ಒಂದು ಭಗವಂತ ಏನಾದ್ರೂ ಒಂದು ಸಂಪತ್ತು ಐಶ್ವರ್ಯ ಕೊಡ್ಬೇಕಂತಿದ್ರೆ ಖಂಡಿತವಾಗೂ ಯಾರು ಅದನ್ನ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಈ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ನಜರ್ ಆಗಿರ್ಬೋದು, ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಎಫೆಕ್ಟ್ ಅನ್ನ ತೋರಿಸಬಹುದು. ಯಾಕಂತ ಹೇಳಿದ್ರೆ ನಿಮ್ಮ ಎನರ್ಜಿ ಡಿಸ್ಟರ್ಬ್ ಆಗಿರುತ್ತೆ. ಹಾಗಂತ ಇದಕ್ಕೆ ಯಾವುದೇ ರೀತಿಯ ಶಕ್ತಿ ಇಲ್ಲ. ಅದನ್ನೇ ನಾನು ಹೇಳಿದ ಶುರುವಿಗೆ, ಅದಕ್ಕೊಂದು 10% ಅಥವಾ 15% ಚಾನ್ಸಸ್ ಇರ್ಬೋದು. ಅದನ್ನ ನೀವು ಆ ಎನರ್ಜಿಯನ್ನ ಓಪನ್ ಮಾಡಿದಾಗ, ಭಯ ಪಟ್ಕೊಂಡಾಗ ಅದಕ್ಕೆ ನೀವು ಎನರ್ಜಿ ಕೊಡ್ತಾ ಹೋಗ್ತೀರಾ. ನಿಮ್ಮ ಸಬ್ ಕಾನ್ಶಿಯಸ್ಲಿ ಅದಕ್ಕೆ ಎನರ್ಜಿ ಕೊಟ್ರೆ ಸಾಕು, ಅದರ ಎಫೆಕ್ಟ್ ಅನ್ನ ಶುರು ಮಾಡ್ಬಿಡುತ್ತೆ. ಸೊ ಹಾಗಾಗಿ ಇದು ಯಾವುದನ್ನು ನಂಬಲಿಕ್ಕೆ ಹೋಗ್ಬೇಡಿ. ನನ್ನ ಪ್ರಕಾರ ಇದೆಲ್ಲವನ್ನು ಕೇಳಿದ್ರೆ ಖಂಡಿತವಾಗ್ಲೂ ಇದೆಲ್ಲ ಸುಳ್ಳು. ಯಾಕಂತ ಹೇಳಿದ್ರೆ ನಿಮ್ಮ ಎನರ್ಜಿಗೆ ಅಷ್ಟು ಪವರ್ ಇದೆ, ನಿಮ್ಮ ಸುಪ್ತ ಮನಸ್ಸಿಗೆ ಅಷ್ಟು ಪವರ್ ಇದೆ, ನೀವು ನಂಬತಕ್ಕಂತಹ ದೇವರಿಗೆ ಎಲ್ಲದಕ್ಕೂ ಮಿಗಿಲಾದ ಶಕ್ತಿ ಇದೆ. ಹಾಗಾಗಿ ಇದು ಯಾವುದನ್ನು ನಂಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.